ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಆರಾಮಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ವರ್ಗೂ ನೋಡಿ. ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತಡ ಮಾಡಂಬೇಡ್ರಿ, ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಂಬರ್ರಿ. ನಮ್ಮ ಭಾಷೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋದಾಗ ಜಾಸ್ತಿ ಏನಿಲ್ರಿ, ಸಿಂಪಲ್ ಆದ ನಮ್ ಡೈಲಿ ಲಾಗ್ ಐತಿ. ತುಂಬಾ ಸಿಂಪಲ್ ಆದ ವಿಡಿಯೋ, ಹಾಗೆ 2 ರೆಸಿಪಿಗಳು ಸಹ ಅದಾವ್ರಿ. ನೀವು ಸಹ ಒಮ್ಮೆ ರೆಸಿಪಿಗಳ ಜೊತೆ ವಿಡಿಯೋನು ಕೂಡ ನೋಡ್ಕೊಂಡ್ ಬರ್ರಿ. ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ನೈಟ್ ಶಿಫ್ಟ್ ಇರೋ ಕಾರಣ ಸ್ವಲ್ಪ ಬೇಗನೆ ಹೇಳ್ತೀನ್ರಿ. ನಾನು ಸಹ ಬೇಗನೆ ಎದ್ದು ಡೋರ್ ಓಪನ್ ಮಾಡಿ ಡಸ್ಟ್ಬಿನ್ ಹೊರಗಡೆ ಇಡ್ಬೇಕಂದ್ರ ಒಬ್ರು ಕಳ್ರ ತರ ಒಳಗಡೆ ಬಂದ್ರಿ. ಯಾರಂತೀರಿ? ಅವರು ನನ್ನ ಹಸ್ಬೆಂಡ್ ರೀ. ಯಾಕಂದ್ರ ಇವಾಗಿನ ಚಳಿದಾಗ ಕಳ್ರ ತರನೇ ಬರ್ಬೇಕ ಅನ್ಸ್ಬಿಡ್ತದ್ರಿ. ಯಾಕಂದ್ರ ಫುಲ್ ಪ್ಯಾಕ್, ಥಂಡಿ ಬಾಳದ್ರಿ. ಈ ಕಡೆ ದಮನಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ಹಾಗಾಗಿ ಪೂರಾ ಪ್ಯಾಕ್ ಆಗಿ ಬಂದಿದ್ರು ಅವರು. ನಾನು ಕೂಡ ಎದ್ದು ಕಸ ಎಲ್ಲ ಗುಡಿಸ್ತಾ ಇದ್ದೆ. ಮೊದಲ ಹೊರಗಡೆ ಡಸ್ಟ್ಬಿನ್ ಇಟ್ಬಿಟ್ಟು ಕಸ ಎಲ್ಲ ಗೂಡಿಸ್ಕೊಂಡು ಆಮೇಲೆ ಒಳಗಡೆ ಕಸನು ಸಹ ಗೂಡಿಸ್ಕೊಂಡೆ. ನನ್ನ ಮಗಳು ಇನ್ನ ಮಲ್ಕೊಂಡಿದ್ರು. ಅವಳು ನೋಡಿದ್ರಂತ ಅವ್ರ ಪಪ್ಪಾಗ ನೋಡಿ ಹೆದರ್ತಾಳ, ಫಸ್ಟಿಗೆ ಮುಖ ತೋರ್ಸತ್ತನ. ಇವಾಗ ನೀರ್ನು ಸಹ ಇಟ್ಟೆ. ಒಂದ್ ಸೈಡ್ ನೀರಿಟ್ಟು, ನಮ್ದು ಸಿಂಗಲ್ ಗ್ಯಾಸ್ ಅಲ್ಲ, ಹಾಗಾಗಿ ಗ್ಯಾಸ್ ಮೇಲೆ ಆಲೂಗಡ್ಡಿನೂ ಕುದಿಯಕ್ ಇಟ್ಕೊಂಡೆ. ಹಾಗೆ ಸ್ನಾನನು ಮುಗಿಸ್ಕೊಂಡ್ ಬಂದು ಪೂಜೆ ಎಲ್ಲ ಮಾಡ್ಬಿಟ್ಟು ಇವಾಗ ದೋಸೆ ಜೊತೆ ಚಟ್ನಿ ಮಾಡ್ಲಕ್ಕ ರೆಡಿ ಮಾಡ್ಲತ್ತೀನಿ. ಚಟ್ನಿ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ಯಾಕಂದ್ರ ಕೊಬ್ಬರಿ ಇಲ್ಲ, ಶೇಂಗಾ ಮತ್ತು ಪುಟಾಣಿ ಬಳಸ್ಕೊಂಡು ಸಿಂಪಲ್ ಆಗಿ ಒಂದು ದೋಸೆ ಜೊತೆ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕ ಸ್ವಲ್ಪ ಶೇಂಗಾ, ಸ್ವಲ್ಪ ಪುಟಾಣಿ, ಹಾಗೆ ಒಂದೆರಡು ಬೆಳ್ಳುಳ್ಳಿ, ಖಾರ ನೋಡ್ಕೊಂಡು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಹಾಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ. ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ರುಬ್ಕೊಂಡ್ರ ಇದಕ್ಕೊಂದ್ ಸಿಂಪಲ್ ಒಗ್ಗರಣೆ ಕೊಟ್ಬಿಟ್ರ ಚಟ್ನಿ ರೆಡಿ ಆಗ್ತದ್ರಿ. ಈ ಕಡೆ ದೋಸೆನು ಹಾಕೊಡ್ಲಾತಿದ್ದೆ. ನನ್ನ ಹಸ್ಬೆಂಡ್ ಸ್ನಾನ ಎಲ್ಲ ಮುಗಿಸಿದ್ರು. ನೈಟ್ ಶಿಫ್ಟ್ ಇರ್ತದಲ್ರಿ, ಅವಾಗ ಬೆಳಿಗ್ಗೆ ಸ್ನಾನ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿ ಅವರು ಮಲ್ಕೊಂಡ್ ಬಿಡ್ತಾರ. ಈ ಕಡೆ ಬಿಸಿ ಬಿಸಿ ದೋಸೆ ಹಾಕೊಡ್ತಾ ಇದ್ದೆ ಅವರಿಗೆ. ಆಲೂಗಡ್ಡಿ ಪಲ್ಯ ಹಾಗೆ ಚಟ್ನಿ, ಬಿಸಿ ಬಿಸಿ ದೋಸೆ. ಇಂಥ ಚಳಿ ಟೈಮ್ದಾಗ ಬೆಳಗ್ಗೆ ಎದ್ದು ಗರಂ ಗರಂ ದೋಸೆ ಚಟ್ನಿ ತಿಂತಿದ್ರ ಅದ್ರ ಮಜಾನೇ ಬೇರೆ ರೀ. ನಮಗಂತರೂ ಸಿಕ್ಕಾಪಟ್ಟೆ ಇಷ್ಟ ದೋಸೆ. ನಾವ್ ಇರೋದು ನಾರ್ತ್ ಸೈಡ್, ಹಾಗಾಗಿ ಇಲ್ಲಿ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರ ನಾವು ಕೊಡೋ ದೋಸೆ. ಯಾಕಂದ್ರೆ ನಮ್ಮ ಎದುರುಗಡೆ ನಾರ್ತ್ ದವ್ರೆ ಅದರಿ. ಅವರು ಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತಿರ್ತಾರ. ನಾವು ಮಾಡಿದಾಗ ಪ್ರತಿ ಸಲ ಅವ್ರಿಗೆ ಕೊಡ್ತೀವಿ. ಬಿಕಾಸ್ ಅವರು ಸಹ ಕೊಡ್ತಾರಿ ನಮ್ಗ. ಏನ್ ಮಾಡಿದ್ರು ಆಜು ಬಾಜು ಇರ್ತೀವಲ್ಲ, ಹೊಂದ್ಕೊಂಡ್ ಹೋಗೋದು ಒಳ್ಳೇದ್ ಅನ್ಸ್ತದ. ಬೆಳಿಗ್ಗೆ ನಾಷ್ಟ ಏನೋ ಮಾಡ್ಕೊಂಡ್ವಿ, ಮಧ್ಯಾಹ್ನ ಊಟಕ್ನು ರೆಡಿ ಮಾಡ್ಬೇಕಿತ್ತಲ್ರಿ. ಹಾಗಾಗಿ ಮಧ್ಯಾಹ್ನ ಅಡಿಗೆ ಚಪಾತಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಈ ಕಡೆ ಚಪಾತಿ ಹಿಟ್ನು ನಾದಿಟ್ಟಿದ್ದೆ. ಹಾಗೆ ಚಪಾತಿ ಜೊತೆ ತತ್ತಿ ಸಾಂಬಾರ್ ಮಾಡ್ಲತ್ತಿದ್ರೆ, ಮೊಟ್ಟೆ ಸಾಂಬಾರು. ಸಾಂಬಾರ್ ಮಾಡಕ ಏನೇನ್ ಬೇಕು ಎಲ್ಲಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಕಡೆ ಮೊಟ್ಟೆನು ಸಹ ಕುದಿಯಕ್ ಇಟ್ಟಿದ್ದೆ ರೀ ಕರೆಂಟ್ ಒಲಿ ಮೇಲೆ. ಈ ಕಡೆ ಅದನ್ನೆಲ್ಲ ಹುರ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ಒಂದ್ ಪಾತ್ರೆಗೆ ಎಣ್ಣೆ ಹಾಕೊಂಡ್ಬಿಟ್ಟು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ರಿ ಅದನ್ನ ಇದಕ್ಕ ಆಡ್ ಮಾಡ್ಕೊಳ್ಳೋಣ. ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಹಾಕೊಂಡ್ಬಿಟ್ಟು ಎಣ್ಣೆ ಒಳಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಸ್ವಲ್ಪ ಹೊತ್ತು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡೋದು ಒಳ್ಳೇದು. ಯಾಕಂದ್ರೆ ಕೊಬ್ಬರಿ ಎಲ್ಲ ಹಾಕಿರ್ತೀವಲ್ರಿ, ಜಲ್ದಿ ಹೊತ್ತೋ ಚಾನ್ಸಸ್ ಇರುತ್ತೆ. ಬೇಗನೆ ಮಾಡ್ಕೋಬಹುದ್ರಿ. ಜಲ್ದಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ಅದನ್ನ ಪೇಸ್ಟ್ ಮಾಡ್ಕೊಳ್ಳೋದು, ಎಣ್ಣೆ ಒಳಗ ಫ್ರೈ ಮಾಡಿ ಮಸಾಲೆ ಎಲ್ಲ ಆಡ್ ಮಾಡಿ ಆಮೇಲೆ ನೀರ್ ಸೇರಿಸ್ಬಿಟ್ರೆ ಸಿಂಪಲ್ ಮೊಟ್ಟೆ ಸಾಂಬಾರ್ ರೆಡಿ ಆಗ್ತದ. ತುಂಬಾ ಬೇಗನೆ ಮಾಡ್ಕೋಬಹುದು. ಫ್ರೈ ಆಗಿರೋ ಈ ಮಸಾಲ ಆಡ್ ಮಾಡ್ಕೊಂಡ್ರಿ. ಸ್ವಲ್ಪ ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿನ ಪುಡಿ, ಹಾಗೆ ಚಿಲ್ಲಿ ಪೌಡರ್, ಉತ್ತರ ಕರ್ನಾಟಕದ ಮಸಾಲೆ ಖಾರ ಎಲ್ಲಾನು ಸ್ವಲ್ಪ ಹಾಕೊಂಡು ಇದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಮಸಾಲೆ ಒಳಗ ಫ್ರೈ ಮಾಡ್ಬಿಟ್ಟು ಇದೇನು ಸ್ವಲ್ಪ ಎಣ್ಣೆ ಬಿಡೋ ಟೈಮ್ನಾಗ ಇದಕ್ಕ ನೀರ್ನ ಆಡ್ ಮಾಡ್ಕೊಳ್ಳೋದ್ರಿ. ನಮ್ಗ ಯಾವ ತರ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕುದಿಸಿಟ್ಟಿರೋ ಮೊಟ್ಟೆನ ಹಾಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರ ರೆಡಿ ಆಗ್ತದ್ರಿ ಸಿಂಪಲ್ ಮೊಟ್ಟೆ ಮಸಾಲ ಸಾಂಬಾರ್.
ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ನನಗೆ ಕಮೆಂಟ್ ಮಾಡಿ. ಮಧ್ಯಾಹ್ನಕ್ಕೆ ಚಪಾತಿ ಹಾಗೆ ರೈಸ್ ಮತ್ತು ಮೊಟ್ಟೆ ಸಾಂಬಾರ್ ಇತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ರೆಸಿಪಿ ಹಾಗೆ ಈ ಸಿಂಪಲ್ ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಡ ಮಾಡಬೇಡ್ರಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಅಲ್ಲಿಯವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್ ಫ್ರೆಂಡ್ಸ್.